ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಮ್ಯಾ ಅಂಡ್ ಐ ಆಮ್ ಅ ಲಾ ಆಫ್ ಅಟ್ರಾಕ್ಷನ್ ಅಂಡ್ ಹೀಲಿಂಗ್ ಕೋಚ್. ವೆಲ್ಕಮ್ ಟು ಮೈ ಚಾನೆಲ್ ಗ್ಲೋ ವಿತ್ ರಮ್ಯಾ. ಸೊ ಈ ಚಾನೆಲ್ ಅಲ್ಲಿ ನೀವು ಮ್ಯಾನಿಫೆಸ್ಟೇಷನ್ ಬಗ್ಗೆ, ಹೀಲಿಂಗ್ ಬಗ್ಗೆ ಅಂಡ್ ಲಾ ಆಫ್ ಅಟ್ರಾಕ್ಷನ್ ಹೆಂಗ್ ವರ್ಕ್ ಆಗುತ್ತೆ, ಮಿಸ್ಟೇಕ್ಸ್ ಏನು, ಅಂಡ್ ಇನ್ ಜನರಲ್ ನಿಮ್ ಡ್ರೀಮ್ಸ್ ನ ಹೆಂಗೆ ಫುಲ್ಫಿಲ್ ಮಾಡ್ಕೊಳ್ಳೋದು, ಎಲ್ಲಾದ್ರ ಬಗ್ಗೆನೂ ಈ ಚಾನಲ್ ಅಪ್ಲೋಡ್ ಮಾಡ್ತೀನಿ. ಸೊ ನಿಮ್ಗೆ ಈ ಟಾಪಿಕ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಅಂಡ್ ಇವತ್ತಿನ ವಿಡಿಯೋದಲ್ಲಿ ಲೆಟ್ಸ್ ಸಿ ವಾಟ್ ಇಸ್ ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್, ಇದೆಲ್ಲ ನಿಜ ವರ್ಕ್ ಆಗುತ್ತಾ ಅಂತ ನೋಡೋಣ. ಈಗ ಏನಿದು ಮ್ಯಾನಿಫೆಸ್ಟೇಷನ್, ಲಾ ಆಫ್ ಅಟ್ರಾಕ್ಷನ್, ಇದೆಲ್ಲ ನಿಜ ವರ್ಕ್ ಆಗುತ್ತಾ ಅಂತ ತುಂಬಾ ಜನಕ್ಕೆ ಕನ್ಫ್ಯೂಷನ್ಸ್ ಇರುತ್ತೆ. ಕನ್ಫ್ಯೂಷನ್ಸ್ ಜೊತೆ ಅದ್ ಏನಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್. ಇದೇನೋ ಒಂದು ಮ್ಯಾಜಿಕ್ ಅಲ್ಲ. ಎಷ್ಟೊಂದು ಜನ ಮ್ಯಾಜಿಕ್ ತರ ಪೋರ್ಟ್ರೇ ಮಾಡಿರ್ತಾರೆ. ಎಸ್, ಇಟ್ ಇಸ್ ಕೈಂಡ್ ಆಫ್ ಮ್ಯಾಜಿಕ್, ಬಟ್ ಅದ್ರ ಹಿಂದೆ ಸೈನ್ಸ್ ಕೂಡ ಇದೆ. ಇದು ಹೆಂಗ್ ವರ್ಕ್ ಆಗುತ್ತೆ, ಹೆಂಗೆ ನಿಮ್ ಡ್ರೀಮ್ಸ್ ನ ರಿಯಾಲಿಟಿ ಆಗಿ ಕ್ವಿಕ್ ಆಗಿ ಮ್ಯಾನಿಫೆಸ್ಟ್ ಮಾಡ್ಬೋದು, ಎಲ್ಲದನ್ನು ಇವತ್ತು ನೋಡೋಣ. ಈಗ ಮ್ಯಾನಿಫೆಸ್ಟೇಷನ್ ಅಥವಾ ಲಾ ಆಫ್ ಅಟ್ರಾಕ್ಷನ್, ಈಗ ವರ್ಡ್ ಅಲ್ಲೇ ಇರುತ್ತಲ್ಲ, ಲಾ ಆಫ್ ಅಟ್ರಾಕ್ಷನ್ ಅಂದ್ರೆ ನೀವು ಅಟ್ರಾಕ್ಟ್ ಮಾಡೋದು, ನಿಮ್ಗೆ ಡ್ರೀಮ್ಸ್ ಏನಿದೆ ಅದನ್ನ ರಿಯಾಲಿಟಿಗೆ ಅಟ್ರಾಕ್ಟ್ ಮಾಡೋದು. ಈಗ ಅದ್ ಹೆಂಗ್ ಮಾಡೋದು ಅಥವಾ ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ, ನಿಮಗೆ ಏನ್ ಬೇಕು ಲೈಫಲ್ಲಿ, ಅಂದ್ರೆ ನಿಮ್ದೊಂದು ಡ್ರೀಮ್ ನ ಅಥವಾ ನಿಮ್ ಗೋಲ್ ನ ಫಸ್ಟ್ ಕ್ಲಿಯರ್ ಆಗಿ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್, ಈಗ ನನ್ಗೆ ಅರ್ನ್ ಮಾಡ್ಬೇಕು ಅಂತ ಹೇಳೋದ್ರ ಬದಲು ನನ್ಗೆ ತಿಂಗಳಿಗೆ 50,000 ಅರ್ನ್ ಮಾಡ್ಬೇಕು ಅಂತ ತುಂಬಾ ಕ್ಲಿಯರ್ ಆಗಿರಿ. ನೀವೆಷ್ಟು ಕ್ಲಿಯರ್ ಆಗಿ ನಿಮ್ ಗೋಲ್ ನ ಸೆಟ್ ಮಾಡ್ತೀರಾ, ಅಷ್ಟು ಈಸಿಯಾಗಿ ನಿಮ್ ಲೈಫಲ್ಲಿ ಅದನ್ನ ಮ್ಯಾನಿಫೆಸ್ಟ್ ಮಾಡ್ಬೋದು. ಈಗ ಈ ತರ ಗೋಲ್ ನ ಫಸ್ಟ್ ಕ್ಲಿಯರ್ ಆಗಿ ಸೆಟ್ ಮಾಡಿದ್ಮೇಲೆ ಇದನ್ನ ಹೆಂಗೆ ರಿಯಾಲಿಟಿಗೆ ಮ್ಯಾನಿಫೆಸ್ಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಫಸ್ಟ್ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನಂತ ತಿಳ್ಕೊಬೇಕಲ್ವಾ. ಮ್ಯಾನಿಫೆಸ್ಟೇಷನ್ ಅಂದ್ರೆ ಒಂದು ನಂಬಿಕೆ. ಯಾವ ತರ ನಂಬಿಕೆ ಅಂದ್ರೆ, ನಿಮ್ಮ ಯೋಚನೆಗಳು ಮತ್ತೆ ನೀವು ಫೀಲ್ ಮಾಡೋ ಎಮೋಷನ್ಸ್ ಮತ್ತೆ ನೀವು ನಂಬೋದು ನಿಮ್ಮ ಎನರ್ಜಿ ಮತ್ತೆ ನೀವು ತಗೊಳ್ಳೋಂಥ ಆಕ್ಷನ್ಸ್, ಇದಿಷ್ಟು ಒಂದೇ ತರ ಅಲೈನ್ ಆದಾಗ ನೀವು ನಿಮ್ಮ ರಿಯಾಲಿಟಿನ, ಅಂದ್ರೆ ನಿಮಗೆ ಇಷ್ಟಪಟ್ಟಿದ್ದ ಗೋಲ್ನ ನೀವು ಮ್ಯಾನಿಫೆಸ್ಟ್ ಮಾಡ್ತೀರಾ. ಈಗ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಜೊತೆ ನಾನು ಮ್ಯಾನಿಫೆಸ್ಟೇಷನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ನಿಮ್ಗೆ ಜಾಬ್ ಅಲ್ಲಿ ಒಂದು ಪ್ರಮೋಷನ್ ಬೇಕಾಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದು ನಿಮ್ದು ಒಂದು ಗೋಲ್ ಇರುತ್ತೆ. ಇದಕ್ಕೆ ನೀವು ಫಸ್ಟ್ ಕ್ಲಿಯರ್ ಆಗಿ ಗೋಲ್ ನ ಸೆಟ್ ಮಾಡಬೇಕು. ಏನಂತ, ನಾನು ಈ ತರ ಪೊಸಿಷನ್ಗೆ ಪ್ರಮೋಟ್ ಆಗಬೇಕು ಬೈ ನೆಕ್ಸ್ಟ್ ಮಂತ್, ಈ ತರ ಒಂದು ಕ್ಲಿಯರ್ ಗೋಲ್ ನ ಸೆಟ್ ಮಾಡ್ಕೋಬೇಕು. ಇದಕ್ಕೆ ಫಸ್ಟ್ ನೀವ್ ಏನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಯೋಚನೆ, ಈಗ ನೀವು ಪ್ರಮೋಟ್ ಆದ್ಮೇಲೆ ನೀವು ಯಾವ ತರ ಥಿಂಕ್ ಮಾಡ್ತೀರಾ ಅನ್ನೋದನ್ನ ಈಗಲೇ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ನೀವು ಆಲ್ರೆಡಿ ಆ ಗೋಲ್ ನ ಅಚೀವ್ ಆಗೋಗ್ಬಿಟ್ಟಿದೆ ಅನ್ನೋ ತರ ಬಿಲೀವ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು. ಇನ್ನ ಸೆಕೆಂಡ್ ಒನ್ ಬಂದ್ಬಿಟ್ಟು ನಿಮ್ದು ಎಮೋಷನ್ಸ್ ಕೂಡ ಹಾಗೆ ಇರಬೇಕು. ಈಗ ನೀವು ಪ್ರಮೋಷನ್ ಸಿಕ್ಕಿದ್ಮೇಲೆ ನೀವು ಯಾವ ತರ ಎಮೋಷನ್ಸ್ ಫೀಲ್ ಮಾಡ್ತೀರಾ, ನಿಮ್ಗೆ ಏನೇನ್ ಅನ್ಸುತ್ತೆ, ನೀವ್ ಎಷ್ಟು ಖುಷಿಯಾಗಿರ್ತೀರಾ, ನೀವೆಲ್ಲರೂ ಕಂಗ್ರಾಚುಲೇಟ್ ಮಾಡ್ತಿರೋದು ನೋಡಿ ನಿಮ್ಗೆ ಯಾವ ತರ ಫೀಲಿಂಗ್ ಬರುತ್ತೆ, ಮತ್ತೆ ನೀವು ಒಬ್ರ ಜೊತೆ ಶೇರ್ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ಈ ತರದ್ದೆಲ್ಲ ಫಸ್ಟೇ ಫೀಲ್ ಮಾಡ್ಬೇಕು. ಆಗೋಕ್ಕಿಂತ ಮುಂಚೆನೆ ನೀವು ಆಗೋಗಿದೆ ಅನ್ನೋ ತರನೇ ಫೀಲ್ ಮಾಡ್ಬೇಕು. ಇನ್ನ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅದನ್ನ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ಬೇಕು. ಕನ್ಫ್ಯೂಷನ್ಸ್ ಇರಬಾರ್ದು. ಇವಾಗ ನಮಗೆ ಏನೋ ಒಂದು ಬೇಕು, ನಮ್ದೊಂದು ಗೋಲ್ ಇದೆ, ಡ್ರೀಮ್ ಇದೆ ಅಂದ್ರೆ ಅದಕ್ಕೆ ಯಾವ್ದೇ ತರ ಕನ್ಫ್ಯೂಷನ್ಸ್ ಇಲ್ಲದೆ ತುಂಬಾ ಕ್ಲಿಯರ್ ಆಗಿ ಇದು ಆಗೇ ಆಗುತ್ತೆ ಅಂತ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಬೇಕು. ಸೊ ಅದ್ ಆಗಕ್ಕಿಂತ ಮುಂಚೆ ನೀವು ಆ ತರ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡಿದ್ರೆ ತುಂಬಾ ಬೇಗ ಕ್ವಿಕ್ ಆಗಿ ಮ್ಯಾನಿಫೆಸ್ಟ್ ಮಾಡ್ಬೋದು. ಇನ್ನ ಫೋರ್ತ್ ಒನ್ ಬಂದ್ಬಿಟ್ಟು, ಇವಾಗ ಸುಮ್ಮನೆ ಯೋಚನೆ ಮಾಡ್ಬಿಟ್ಟು ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ಬಿಟ್ಟು ಫೀಲ್ ಮಾಡಿದ್ರೆ ಆಗೋದಿಲ್ಲ. ಅದಕ್ಕೆ ಬೇಕಾಗಿರೋ ಆಕ್ಷನ್ಸ್ ಕೂಡ ನಾವು ತಗೊಳ್ಬೇಕಾಗುತ್ತೆ. ಈಗ ನೀವು ಪ್ರಮೋಷನ್ಗೆ ಏನೇನ್ ಬೇಕು ಅದನ್ನೆಲ್ಲ ಆಕ್ಷನ್ಸ್ ನ ತಗೊಳಕ್ ಸ್ಟಾರ್ಟ್ ಮಾಡಬೇಕು. ಅಂಡ್ ಪ್ರಮೋಟ್ ಆದ್ಮೇಲೆ ಕೂಡ ನೀವು ಯಾವ ತರ ಆಕ್ಷನ್ಸ್ ನ ತಗೊಂತೀರಾ, ಫಾರ್ ಎಕ್ಸಾಂಪಲ್ ಎಕ್ಸ್ಟ್ರಾ ಕೆಲಸ ಮಾಡೋದಾಗಿರ್ಬೋದು ಅಥವಾ ನೀವ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದಾಗಿರ್ಬೋದು, ಇದೆಲ್ಲದನ್ನು ಮಾಡ್ತೀರಾ ಅಲ್ವಾ ಪ್ರಮೋಟ್ ಆದ್ಮೇಲಿಂದ. ಅದೇ ತರದ್ದು ಆಕ್ಷನ್ಸ್ ನ ನೀವು ಇವಾಗ್ಲಿಂದನೇ ತಗೊಂಡ್ರೆ ಯು ವಿಲ್ ಫೀಲ್ ವೆರಿ ಕ್ಲೋಸ್ ಟು ದಟ್ ರಿಯಾಲಿಟಿ. ನಿಮ್ಮ ಥಾಟ್ಸ್, ನೀವು ಫೀಲ್ ಮಾಡುವಂತ ಎಮೋಷನ್ಸ್, ನಿಮ್ಮ ನಂಬಿಕೆ ಮತ್ತೆ ನಿಮ್ಮ ಆಕ್ಷನ್ಸ್, ಇದಿಷ್ಟು ಅಲೈನ್ ಒಂದೇ ತರ ಆಗಿರ್ಬೇಕು. ಅಂದ್ರೆ ಆಗ ನೀವು ತುಂಬಾ ಬೇಗ ಆ ಪ್ರಮೋಷನ್ ನ ಮ್ಯಾನಿಫೆಸ್ಟ್ ಮಾಡ್ತೀರಾ. ಅದೇ ತರ ನಿಮ್ಮ ಎನರ್ಜಿ ಕೂಡ ಇರಬೇಕು. ಈಗ ನೀವು ಇದೆಲ್ಲ ಮಾಡ್ಬಿಟ್ಟು ನಿಮ್ಮ ಎನರ್ಜಿ ಹೆಂಗಂದ್ರೆ ತುಂಬಾ ನೆಗೆಟಿವ್ ಆಗಿ, ಅಯ್ಯೋ ಇದಾಗುತ್ತೋ ಇಲ್ವೋ ಅನ್ನೋ ಕನ್ಫ್ಯೂಷನ್ಸು, ಮತ್ತೆ ಅಯ್ಯೋ ಅದಾಗೋಗ್ಬಿಟ್ರೆ ಅಷ್ಟು ಕೆಲಸ ಮಾಡಬೇಕು, ಇಷ್ಟು ಕೆಲಸ ಮಾಡಬೇಕು, ಇಲ್ಲೇ ಪ್ರಮೋಷನ್ ಆಗದೇನೆ ನಾನು ಚೆನ್ನಾಗಿರ್ತೀನೋ ಏನೋ ಅನ್ನೋ ತರ ಕನ್ಫ್ಯೂಷನ್ಸು ಅಥವಾ ನೆಗೆಟಿವ್ ಟಾಕ್ಸ್ ಎಲ್ಲ ಮಾಡ್ಕೊಂಡಿದ್ರೆ ಡೆಫಿನೆಟ್ಲಿ ಅದು ಮ್ಯಾನಿಫೆಸ್ಟ್ ಆಗಲ್ಲ. ಯಾಕಾಗಲ್ಲ ಅಂತ ಅಂದ್ರೆ, ಇದಕ್ಕೆ ನೀವು ಯೋಚನೆ ಮಾಡ್ತಿರೋ ಎಮೋಷನ್ಸು ಮತ್ತೆ ನೀವು ಆಸೆ ಪಡ್ತಿರೋ ಗೋಲ್ ಎರಡಕ್ಕೂ ಅಲೈನ್ಮೆಂಟ್ ಇಲ್ಲ, ಮಿಸ್ ಮ್ಯಾಚ್ ಆಗ್ತಿದೆ. ಸೊ ಯೂನಿವರ್ಸಿಗೆ ಕನ್ಫ್ಯೂಸ್ ಆಗುತ್ತೆ ಅಂಡ್ ನಿಮಗೆ ಅದು ಡೆಫಿನೆಟ್ಲಿ ಸಿಗೋದಿಲ್ಲ. ಈಗ ಏನೇ ಬೇಕಂದ್ರೂ ನೀವು ತುಂಬಾ ಸ್ಟ್ರಾಂಗ್ ಆಗಿ ಕ್ಲಿಯರ್ ಆಗಿ ಅದಕ್ಕೆ ಏನ್ ಬೇಕು ಅದನ್ನ ಮಾಡ್ಕೊಂಡು, ಅದನ್ನ ವಿಜುವಲೈಸ್ ಮಾಡ್ಕೊಂಡು ಫೀಲ್ ಮಾಡ್ಕೊಂಡು ಅದೇ ಎನರ್ಜಿ ಅಲೈನ್ಮೆಂಟ್ ಅಲ್ಲಿ ಇರಬೇಕು. ಸೊ ಐ ಹೋಪ್ ನಿಮಗೆ ಇದು ಕ್ಲಿಯರ್ ಆಗಿರುತ್ತೆ ಹೆಂಗೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಅಂತ. ಅಂಡ್ ಇನ್ನು ಬೇರೆ ಬೇರೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಟಾಪಿಕ್ಸ್ ನ ಶೇರ್ ಮಾಡ್ತೀನಿ. ಅಂಡ್ ತುಂಬಾ ಜನ ತುಂಬಾ ತರದ ಮ್ಯಾನಿಫೆಸ್ಟೇಷನ್ ಮಿಸ್ಟೇಕ್ಸ್ ನ ಮಾಡ್ತಾರೆ. ಅಂಡ್ ಇದ್ರ ಜೊತೆ ತುಂಬಾ ಡೀಪ್ ಆಗಿದೆ ಕಾನ್ಸೆಪ್ಟ್ಸ್, ಹೀಲಿಂಗ್ ಏನು ಅಂಡ್ ರಿಲೇಶನ್ಶಿಪ್ಸ್ ನ ಹೆಂಗೆ ಮ್ಯಾನಿಫೆಸ್ಟ್ ಮಾಡೋದು, ಒಳ್ಳೆ ಹೆಲ್ತ್ ನ ಹೆಂಗ್ ಮ್ಯಾನಿಫೆಸ್ಟ್ ಮಾಡೋದು, ಒಳ್ಳೆ ಕೆರಿಯರ್ ನ ಆಗಿರ್ಬೋದು ಅಥವಾ ಮನಿನ ಹೆಂಗ್ ಮ್ಯಾನಿಫೆಸ್ಟ್ ಮಾಡೋದು, ಇದೆಲ್ಲದಕ್ಕೂ ಡಿಫ್ರೆಂಟ್ ಎನರ್ಜೀಸ್ ಇರುತ್ತೆ. ಅದೆಲ್ಲಾದ್ರೂ ನಾನು ನನ್ನ ಚಾನಲ್ ಹೇಳ್ತಾ ಹೋಗ್ತೀನಿ. ಐ ಆಮ್ ಶ್ಯೂರ್ ಇಟ್ ವಿಲ್ ಹೆಲ್ಪ್ ಯು and help you manifest a successful life very quickly, because we have to align with that energy.
ಆ್ಯಂಡ್ ಐ ಹೋಪ್ ನಿಮಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿರುತ್ತೆ. ಇದರಿಂದ ನೀವು ಸ್ವಲ್ಪನಾದ್ರೂ ಕಲ್ತ್ಕೊಂಡಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ಯಾರ್ಯಾರಿಗೆ ಈ ಟಾಪಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅವ್ರ ಜೊತೆ ಶೇರ್ ಮಾಡಿ ಆ್ಯಂಡ್ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಸಿ ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.